ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳ ಅಂದಿನ ಕಾಲಘಟ್ಟದ ಕನಸನ್ನ ನನಸು ಮಾಡತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವತ್ತೇ 33% ಹೆಣ್ಣು ಮಕ್ಕಳಿಗೆ ಸ್ಥಳೀಯ ಚುನಾವಣೆಗಳಲ್ಲಿ ಚುನಾವಣೆ ನಿಂತು ನೀವು ಕೂಡ ಸಮಾಜದ ಏಳಿಗೆಗೋಸ್ಕರ ಪ್ರಮುಖವಾದಂತಹ ಪಾತ್ರಧಾರಿಗಳಾಗಿ ಹೆಣ್ಣು ಮಕ್ಕಳು ಕೂಡ ಸಂಸತ್ನಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ಗಳಲ್ಲಿ ಹೊರ ಹೊಮ್ಮಬೇಕು ಅಂತಕ್ಕಂಥ ಕನಸನ್ನ ದೇವೇಗೌಡರು ಸಾಹೇಬರು ಹೊತ್ತಿದ್ರು. ಆದ್ರೆ ಸ್ಥಳೀಯ ಚುನಾವಣೆಗಳಲ್ಲಿ ಮಾತ್ರ 33% ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರ ಕಾಲಘಟ್ಟದಲ್ಲಿ ನಿರ್ಣಯವನ್ನ ತಗೊಳ್ತಕ್ಕಂಥದಕ್ಕೆ ಅವ್ರಿಗಿದ್ದಂತ ಶಕ್ತಿಯನ್ನು ನಿಮ್ಮ ಪರವಾಗಿ ಬಳಸ್ಕೊಂಡ್ರು. ಅವತ್ತು ದೇವೇಗೌಡರು ಸಾಹೇಬರು ಇದೇ 33% ರಿಸರ್ವೇಶನ್ ಅನ್ನ ನಿನ್ನೆ ದಿನ ವಿಧೇಯಕವನ್ನ ಏನು ಮಂಡನೆ ಮಾಡಿದಂತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಆ ಒಂದು ನಾರಿ ಶಕ್ತಿ ಅಂತಕ್ಕಂಥದ್ದನ್ನ ಇವತ್ತು ನಾವು ನೀವೆಲ್ಲರೂ ನಿಂತು ಈ ವೇದಿಕೆ ಮೇಲೆ ಮಾತಾಡೋದಕ್ಕೆ ಬಯಸ್ತೇನೆ. ಅಂತ ನಾರಿ ಮಣಿಯರಿಗೆ ನಿಜಕ್ಕೂ ಕೂಡ ನೀವೇನಾದ್ರೂ ಮಹಿಳೆಯರ ಸಬಲೀಕರಣದ ಬಗ್ಗೆ ನಿಮಗೆ ಕಿಂಚಿತ್ತು ಪರಿಜ್ಞಾನ ಅಂತಕ್ಕಂಥದ್ದಿದ್ರೆ ಕಾಂಗ್ರೆಸ್ನ ಸಂಸದರು 99 ಜನ ಸಂಸದರಿದ್ದಾರೆ. ಕಾಂಗ್ರೆಸ್ನಲ್ಲಿ 99 ಜನ, ಅದರಲ್ಲಿ INDA ಮಿತ್ರಕೂಟದವರು ನಿನ್ನೆ ಈ ನಾರಿ ಶಕ್ತಿಯನ್ನ ಇಂಪ್ಲಿಮೆಂಟ್ ಆಗಬಾರದು, ಈ ಒಂದು ಮಂಡನೆ ಆಗಬಾರದು, ಅಂಗೀಕಾರ ಆಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ 230 ಜನ ವಿರುದ್ಧವಾಗಿ ಮತವನ್ನ ಚಲಾವಣೆ ಮಾಡ್ತಾರೆ. ಮತ್ತೆ NDA ಪರವಾಗಿರ್ತಕ್ಕಂಥ 298 ಜನ ಮತ ಚಲಾವಣೆ ಮಾಡಿದ್ರು ಕೂಡ 2/3 ಆಫ್ ದ ಮೆಜಾರಿಟಿ ಬೇಕಾಗಿತ್ತು. ಅಂದ್ರೆ 360 ಜನ ಇವತ್ತು ಇದರ ಪರವಾಗಿ ಮತ ಚಲಾವಣೆ ಮಾಡಬೇಕಾಗಿತ್ತು. ಇವತ್ತು ನಾವು ನೀವೆಲ್ಲರೂ ನಿಂತು ಕೇಳಬೇಕು, ನಿಜಕ್ಕೂ ಕೂಡ ಮಹಿಳೆಯರ ಸಬಲೀಕರಣ ಅಂತಕ್ಕಂಥದ್ದು ಕೇವಲ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಖಾತೆಗಳಿಗೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಜಮಾ ಮಾಡಿದ್ರೆ ಅಲ್ಲಿಗೆ ಮಹಿಳೆಯರನ್ನ ಸಬಲರಾಗಿ ಮಾಡ್ತಕ್ಕಂಥದಕ್ಕೆ ಆಗುತ್ತಾ? ನಿಜವಾದ ಮಹಿಳೆಯರ ಸಬಲೀಕರಣ ಅಂದ್ರೆ ಏನು? ಮಹಿಳೆಯರ ಕೈಗೆ ಅಧಿಕಾರದ ಚುಕ್ಕಾಣಿಯನ್ನ ಕೊಟ್ಟು ಈ ಸಮಾಜವನ್ನ ತಿದ್ದತಕ್ಕಂಥದಕ್ಕೆ, ಬೆಳೆಸ್ತಕ್ಕಂಥದಕ್ಕೆ, ಪರಿವರ್ತನೆಗೊಳಿಸ್ತಕ್ಕಂಥದಕ್ಕೆ ಇವತ್ತು ಕಾಂಗ್ರೆಸ್ನವರು ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು. ಅವತ್ತು ಕೂಡ ದೇವೇಗೌಡರು ವಿರುದ್ಧವಾಗಿ ದೇವೇಗೌಡರಿಗೆ ನಂಬರ್ಸ್ ಇರಲಿಲ್ಲ. ಸಂಸತ್ನಲ್ಲಿ 33% ಬಿಲ್ಲು ಬಿದ್ದೋಯ್ತು. ನಿನ್ನೆಯೂ ಕೂಡ ಇದೇ ರೀತಿ ಕಾಂಗ್ರೆಸ್ನವರ ವರ್ತನೆ ನೋಡಿದ್ರೆ ನಿಜಕ್ಕೂ ಕೂಡ ಇದರಲ್ಲಿ ಆಶ್ಚರ್ಯ ಪಡ್ತಕ್ಕಂಥದ್ದು ಏನಿಲ್ಲ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ನವರು ಇಂಥ ವಿಚಾರದಲ್ಲಿಯೂ ಕೂಡ ಸಣ್ಣತನದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಾದ್ರೆ ಇನ್ನು ಅವರು ಎಷ್ಟು ಕೀಳ್ಮಟ್ಟಕ್ಕೆ ಇಳಿದಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಒಮ್ಮೆ ಆಲೋಚನೆ ಮಾಡಬೇಕಾಗುತ್ತೆ.